ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಚಾನಲ್ನ ಮೊದಲನೇ FFನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾನೇನು FF ಅಂತ ಹೇಳೋಕ್ಕೋಗಲ್ಲ, ಇದು ಜಸ್ಟ್ ಒಂದು ಶೂಟ್ ಆಗಿರುತ್ತೆ ಅಷ್ಟೇ. ಸೊ ಈ ಒಂದು ಶೂಟ್ ನೇಮ್ ಬಂದ್ಬಿಟ್ಟು ಮೈ ಬನ್ನಿ ಅಂತ JKFF ಆಗಿರುತ್ತೆ. ಸೊ ಇದು ಜಸ್ಟ್ ಇಮ್ಯಾಜಿನರಿ ಸ್ಟೋರಿ ಅಷ್ಟೇ. ಡೋಂಟ್ ಬಿ ಅಡಿಕ್ಟ್ ಆಗದೆ ಈ FFನ ಕೇಳಿ. ಇವಾಗ ಫಸ್ಟು ನಿಮ್ಮನ್ನೇ ತೋರಿಸ್ತಾರೆ. ನೀವು ಬೆಡ್ನಲ್ಲಿ ಪರ ಅಂತ ಮಲ್ಕೊಂಡು ಕಾಲನ್ನ ಪಿಲ್ಲೋ ಮೇಲೆ ಇಟ್ಬಿಟ್ಟು ಮಲಗಿದ್ದೀರಾ. ಆವಾಗ ಬನ್ನಿ ವಿಸಿಲ್ ನೋಡ್ಕೊಂಡು ಬರ್ತಾನೆ. ಇದರಲ್ಲಿ ನಾನು JKನ ಬನ್ನಿ ಅಂತಲೂ ಕರಿತೀನಿ, JK ಅಂತಲೂ ಕರಿತೀನಿ, ಆಯಿತಾ? ನೀವು ಕನ್ಫ್ಯೂಸ್ ಮಾಡ್ಕೊಳ್ದೆ ನೋಡಿ. ಅವಾಗ JK ಹೇಳ್ತಾರೆ, ಶನಿ ಯಾವ ಥರ ಹೆಣ್ಣು ಇದು, ಹೇಗೆ ಮಲ್ಕೊಂಡಿದ್ದಾಳೆ, ಒಳ್ಳೆ ಗಂಡು ಮಕ್ಕಳ ರೀತಿ ಕಾಲನ್ನ ತೊಂಗಾಡಿಸ್ಕೊಂಡು ಅಂತ JK ನಿಮಗೆ ಬೈದ್ಬಿಟ್ಟು ಒಂದು ಬೆಡ್ಶೀಟ್ನ ನಿಮಗೆ ಹೊದಿಸ್ತಾರೆ. ಇವಾಗ ನಿಮ್ಗೊಂದು ಚಿಕ್ಕ ಇಂಟ್ರೋ ಕೊಡ್ತೀನಿ. ನೀವು ಮತ್ತು JK ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ತೀರ. ನಿಮ್ಮ ಪೇರೆಂಟ್ಸು ಬಿಸ್ನೆಸ್ಗಾಗಿ ಅಬ್ರಾಡ್ಗೆ ಹೋಗಿರೋದ್ರಿಂದ ನೀವು JK ಮನೆಯಲ್ಲೇ ಇದ್ದು ಓದ್ಕೊಳ್ತಿರ್ತೀರ. ನಿಮ್ಮದು JK ಫ್ರೆಂಡ್ಶಿಪ್ ಹೇಗೆ ಅಂತ ಹೇಳಿದ್ರೆ, ಒಬ್ಬರನ್ನ ಬಿಟ್ಟು ನೀವು ಒಬ್ಬರು ಇರಲ್ಲ, ಆಯಿತಾ? ಅರ್ಥ ಆಯಿತು ಅಂದ್ಕೊತೀನಿ. ಇವಾಗ ನಾವು ವಿಡಿಯೋ ಒಳಗೆ ಹೋಗೋಣ. JK ಹೇಳ್ತಾರೆ, ಶನಿ ಎದ್ದೇಳೆ, ಹಾಂ ಬೇಬಿ ನನ್ನ ಹತ್ರ ಬಾ ಅಂತೀರ. ನೀವು ಡ್ರೀಮಲ್ಲಿ ಆ ಥರ ಅಂತಿದ್ದೀರ. ಆವಾಗ JK, ಏನು ಬೇಬಿನ, ಬಂದೇ ಇರು ಅಂತ JK ನಿಮ್ಮ ಕಿವಿ ಹತ್ರ ಬಂದ್ಬಿಟ್ಟು ವಯನ್ ಅಂತ ಜೋರಾಗಿ ನಿಮ್ಮ ಕಿವಿಯಲ್ಲಿ ಹೇಳ್ತಾನೆ. ಆವಾಗ ನೀವು ಗಾಬರಿಯಿಂದ ಬೆಡ್ನಿಂದ ದಪ್ಪ ಅಂತ ಬೀಳ್ತೀರ. ಆವಾಗ JK, ಅಯ್ಯೋ ಪಾಪ. ನೀವು JKನ ನೋಡ್ಬಿಟ್ಟು ನಿದ್ದೆಗಣ್ಣಲ್ಲಿ ಮಮ್ಮಿ ಅಂತ ಜೋರಕ್ಕೆ ಕಿರಿಸ್ತೀರ. ಆವಾಗ JK ಅಮ್ಮ ಮೇಲೆ ಬರ್ತಾರೆ. ಏನಾಯಿತು ನಿಮ್ಮದು ಬೆಳಗ್ಗೆನೇ ಸ್ಟಾರ್ಟ್ ಆಯಿತಾ ಅಮ್ಮ ಅಂತ ನೀವು JK ಅಮ್ಮನ ಹತ್ರ ಹೋಗಿ ಹಗ್ ಮಾಡ್ಕೊತೀರಾ. ಏನಾಯ್ತಮ್ಮ, ಯಾಕೆ ಅಳ್ತಿದೀಯಾ? ಆವಾಗ JK ನಿಮ್ಮನ್ನ ನೋಡ್ಬಿಟ್ಟು ಸ್ಕ್ಯಾರಿ ಫೇಸ್ನಲ್ಲಿ ಬ್ಯಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಅಮ್ಮ ಭಯ ಪಡಿಸ್ತಾ ಇದ್ದಾನೆ ಅಮ್ಮ. ಆವಾಗ ನೀವು JK ಅಮ್ಮನ್ನ ಟೈಟಾಗಿ ಹಗ್ ಮಾಡ್ಕೊತೀರ. ಆವಾಗ JK, ಸರಿಯಾದ ಅಂಜಿಪುರ್ಕಿ ಅಮ್ಮ ಇವಳು, ಹೋಗೋ, ಬೆಳಗ್ಗೆನೇ ನನ್ನ ಭಯ ಪಡಿಸ್ತೀಯಾ? ನೀನು ಬೇಕಾದರೆ ನೋಡು, ನಿನ್ನ ಮದುವೆ ಆದಮೇಲೆ ನಿನ್ನ ಫಸ್ಟ್ ನೈಟ್ ಆಗುತ್ತೆ ಅಲ್ವಾ, ಆವಾಗ ನಾನು ಪವರ್ ಬ್ಯಾಂಕ್ ಫ್ಯೂಸ್ನ ಕಿತ್ತಾಕ್ಬಿಡ್ತೀನಿ, ನೋಡ್ಕೊ ನೀನು. ನಾವು ಕತ್ಲಲ್ಲೇ ಪ್ರೇಮ ಕವಿತೆ ಬರಿತೀವಿ. ಹೋಗೋ ಶನಿ, ನಿನಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ. ನಿನ್ನ ಜೊತೆ ಸೇರೋದ್ಮೇಲೆ ನಾಚಿಕೆ ಇರಲ್ಲ ಕಣೆ. ಆವಾಗ JK ಅಮ್ಮ ಹೇಳ್ತಾರೆ, ಲೋ ಅಮ್ಮನ ಮುಂದೆ ಹೇಳೋ ಮಾತಾ ಇದು, ಶಾರಿ ಮಮ್ಮಿ. ನಾಯಿ, ಬೇಗ ಹೋಗಿ ರೆಡಿ ಆಗ್ಬಿಡಪ್ಪ, ಹೊರಗಡೆ ಹೋಗೋಣ. ನಾನು ಬರೋಲ್ಲ, ಹೋಗೋ. ನಿಮ್ಮ ಬಾಯಲ್ಲೆಲ್ಲ ಹೇಳಿದ್ರೆ ಕೇಳಲ್ಲ ಕಣೆ ಅಂದ್ಬಿಟ್ಟು JK ನಿಮ್ಮನ್ನ ಶೋಲ್ಡರ್ ಮೇಲೆ ಹಾಕ್ಕೊಂಡು ಬಾತ್ರೂಮ್ನಲ್ಲಿ ಬಿಟ್ಬಿಟ್ಟು ರೂಮ್ನ ಕ್ಲೋಸ್ ಬರ್ತಾರೆ. ಸೊ ಆಫ್ಟರ್ ನೀವು ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗ್ತೀರಾ. ಅಲ್ಲಿ JK ಹೊರಗಡೆ ಬೈಕ್ನಲ್ಲಿ ರೆಡಿ ಆಗಿಬಿಟ್ಟು ನಿಂತಿದ್ದಾನೆ. ಬೇಗ ಬರೋಕ್ಕೆ ನಿನಗೇನು ಸ್ವಾವ? ಹೌದು, ನೀನೇನು ದೊಡ್ಡ ಸಲ್ಮಾನ್ ಖಾನು. ಈ ಮುಖಕ್ಕೆ ನಾನು ಬೇಗ ಓಡಿ ಬರಬೇಕು, ಈ ಮುಖಕ್ಕೆ ಒಬ್ಳು ನೋಡ್ತಿಲ್ಲ, ಇದಕ್ಕೆ ಬೇರೆ ಸೀನ್ ನಿನಗೆ ಅಂತ ಹೇಳಿಬಿಟ್ಟು ಬೈಕ್ನಲ್ಲಿ ಹತ್ಕೊಂಡು JKನ ಟೈಟಾಗಿ ಹೋಲ್ಡ್ ಮಾಡಿಕೊಂಡು ಕೂತ್ಕೊಳ್ತೀರ. ನಾಯಿ, ಏನು ಹೇಳಿದೆ ನೀನು? ನನ್ನ ಒಂದು ಹುಡುಗಿನೂ ನೋಡಲ್ಲ, ಹೌದಾ? ನೋಡು ಸರ್ ಎಷ್ಟು ಹುಡುಗಿನ ನೋಡೋಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು JK ಸ್ಮಿರ್ಕ್ ಮಾಡಿಬಿಟ್ಟು ಡ್ರೈವ್ ಮಾಡ್ತಾ ಇರ್ತಾನೆ. ಆವಾಗ ರೋಡ್ ಬರೋ ಹುಡುಗಿರು ಎಲ್ಲ JKನ ಬಾ ಅಂತ ನೋಡ್ತಾ ಇರ್ತಾರೆ. ಇಲ್ಲಿ JK ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ನೋಡ್ದಾ ಸರ್ಗೆ ಎಷ್ಟು ಲವ್ಸ್ ಬರ್ತಾ ಇದೆ, ನಿನ್ನನ್ನು ಯಾವ ನೋಡ್ತಾನೆ ಇಲ್ಲ ಕಣೆ. ಅಲ್ಲಿ ಅವಾಗ ಏನಾಗಿರುತ್ತೆ ಅಂದರೆ, ಅಲ್ಲಿ ಒಂದು ಬಾಯ್ಸು ಕೂಡ ಇರೋದಿಲ್ಲ. ನೋಡ್ದಾ ನೀನು ಬರ್ತೀಯಾ ಅಂತ ಎಲ್ಲ ಬಾಯ್ಸ್ ಓಡೋಗ್ಬಿಟ್ಟಿದ್ದಾರೆ. ನೀನು ಮುಚ್ಚು, ನನಗೆ ಟೈಮ್ ಬರುತ್ತೆ, ಆವಾಗ ನನಗೂ ಒಬ್ಬ ಒಳ್ಳೆ ಹ್ಯಾಂಡ್ಸಮ್ ಹುಡುಗನ ನೋಡಿ ಲವ್ ಮಾಡಿ ಕರೆಕ್ಟ್ ಮಾಡಿಕೊಂಡು ಬರ್ತೀನಿ. ಇದು ಚಾಲೆಂಜ್, ಅದಕ್ಕೆ ಬಿಡೋರು ಯಾರು? ಈ ನಾಯಿ ಅಂತ ಹೇಳಿಬಿಟ್ಟು JKನ ನೀವು ಹೊಡಿತಾ ಇರ್ತೀರ. ಆಫ್ಟರ್ ಮಾಲ್ಗೆ ಬರ್ತೀರಾ. JK ನಿಮ್ಮನ್ನ ಬೈಕ್ನಿಂದ ಕೆಳಗಡೆ ಇಳಿಸ್ಬಿಟ್ಟು ಬೈಕ್ನ ಪಾರ್ಕ್ ಮಾಡೋಕ್ಕೆ ಹೋಗಿರ್ತಾನೆ. ನೀವು ಪಾರ್ಕಿಂಗ್ ಎಂಟ್ರೆನ್ಸ್ನಲ್ಲಿ ನಿಂತ್ಕೊಂಡಿರ್ತೀರ. ಆವಾಗ ಇಬ್ಬರು ಬಾಯ್ಸ್ ನಿಮ್ಮ ಪಕ್ಕದಲ್ಲಿ ಬರ್ತಾರೆ. ಬಂದು ಬೈಕ್ನ ಇಟ್ಕೊಂಡು ನಿಮ್ಮನ್ನ ನೋಡ್ತಾನೆ ಇರ್ತಾರೆ. ಈ ಕಡೆ JK ದೂರದಿಂದ ನೋಡ್ತಾ ಇದ್ದಾನೆ. ಆವಾಗ ಎರಡು ಬಾಯ್ಸು ಸ್ಮಿರ್ಕ್ ಮಾಡಿಬಿಟ್ಟು ಬೈಕ್ನ ನಿಮ್ಮ ಸೈಡ್ ಕ್ಲೋಸಾಗಿ ಟಚ್ ಮಾಡೋಕ್ಕೆ ಬರ್ತಾರೆ. ಬಟ್ ನೀವು ನೋಡ್ತಿರೋಲ್ಲ, ಮೊಬೈಲ್ನ ಯೂಸ್ ಮಾಡ್ತಾ ಇರ್ತೀರ. ಆವಾಗ ಕರೆಕ್ಟಾಗಿ ಅವರು ನಿಮ್ಮನ್ನ ಟಚ್ ಮಾಡೋಕ್ಕೆ ಕೈ ಚಾಚ್ತಾರೆ. ಆವಾಗ JK ಬಂದು ಕೈ ಹಿಡ್ಕೊಂಡು ಅದು ಗ್ರಿಪ್ಪಾಗಿ ಟೈಟಾಗಿ ಇಟ್ಕೊಂಡಿರ್ತಾನೆ. ದಟ್ ಬಾಯ್ ಅಂತ ಕೂಗ್ತಾರೆ. ಡ್ಯಾಶ್ ಆಳಿದ್ದಾರೆ ಅಂತ ಗೊತ್ತಾಗಲ್ವಾ? ದೊಡ್ಡ ಡ್ಯಾಶ್ ರೀತಿ ಕೈ ಹಾಕ್ತಿದೀಯಾ?
ಇವಾಗ ಹಾಕು ನೋಡೋಣ ಅಂತ ಜೆ ಕೆ ಆ ಹುಡುಗನ ಕೈನ ಮುರಿತಾನೆ. ಆ ಕಡೆ ನೀವು ನೋಡಿಬಿಟ್ಟು ಶಾಕ್ ಆಗ್ತೀರಾ. ಬನ್ನಿ ಬೇಡ ಬನ್ನಿ ಬಿಟ್ಬಿಡು ನಾವು ಹೋಗೋಣ ಅಂತ ಅಂದ್ಬಿಟ್ಟು ಜೆ ಕೆ ಕೈನ ಟೈಟಾಗಿ ಹೋಲ್ಡ್ ಮಾಡ್ಕೊತೀರಾ. ಆವಾಗ ಜೆ ಕೆ ಕೋಪದಿಂದ ನಿಂತ್ಕೊತಾನೆ. ಬನ್ನಿ ಪ್ಲೀಸ್ ಬನ್ನಿ ಅಂತ ನೀವು ಜೋರಾಗಿ ಹೇಳ್ತೀರ. ಆವಾಗ ಜೆ ಕೆ ಅವ್ರನ್ನ ಡೆತ್ ಗ್ಲೋರಿಯಿಂದ ನೋಡ್ತಾರೆ. ಇನ್ಮೇಲೆ ಈ ಏರಿಯಾದಲ್ಲಿ ನಿಮ್ಮನ್ನೇನಾದರೂ ನೋಡಿದ್ರೆ ಕೊಂದು ಊತಾಕ್ಬಿಡ್ತೀನಿ ಹೋಗ್ರು ಅಂತ ಹೇಳಿದ ತಕ್ಷಣ ಆ ಬಾಯ್ಸು ಭಯದಿಂದ ಓಡೋಗ್ತಾರೆ. ಆವಾಗ ಜೆ ಕೆ ನಿಮ್ಮ ಸೈಡ್ ಟರ್ನ್ ಮಾಡಿ ನಿಮ್ಮ ಶೋಲ್ಡರ್ ಮೇಲೆ ಕೈ ಹಾಕ್ಕೊಂಡು ಬರ್ತಾನೆ. ಬಾರೆ ಹೋಗೋಣ ಅಂತ ಹಂಗ್ರಿ ಫೇಸ್ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಸೊ ಆಫ್ಟರ್ ಟೈಮ್ ಸ್ಕಿಪ್ ನೀವು ಮತ್ತು ಜೆ ಕೆ ತುಂಬ ಫನ್ ಮಾಡ್ತಿದ್ದೀರ. ಸೊ ಫೈನಲ್ಲಾಗಿ ಟಯರ್ಡಾಗಿ ಒಂದು ಪಾರ್ಕ್ನಲ್ಲಿ ಬಂದು ಕುತ್ಕೊಳ್ತೀರ. ಆವಾಗ ಜೆ ಕೆ ಕೈಲಿ 2 ಐಸ್ ಕ್ರೀಮ್ ತೊಗೊಂಡು ಬರ್ತಾ ಇದ್ದಾನೆ. ತಗೊಳ್ಳೆ ಇಟ್ಕೋ. ನೀವು ಜೆ ಕೆ ಕೈಲಿರುವ ಐಸ್ ಕ್ರೀಮ್ನ ಈಸ್ಕೊಳ್ಳೋಕ್ಕೆ ಅಂತ ಆಸೆಯಿಂದ ಹೋಗ್ತೀರ. ಇದು ನಂದು ತಗೋ ನಿನಗೆ ಅಂತ ಹೇಳ್ತಾನೆ. ನಿಮ್ಮ ಫೇವ್ರೆಟ್ ಫ್ಲೇವರ್ನ ಅವನು ತಿಂತಾ ಇರ್ತಾನೆ. ನನಗೆ ಬೇಡ, ಮರ್ಯಾದೆಯಿಂದ ತಗೋ, ನಿನಗೆ ಬೇರೆ ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ. ನೀವು ಐಸ್ ಕ್ರೀಮ್ನ ಈಸ್ಕೊಂಡೆ ಮೂತಿ ತಿರ್ಸ್ಕೊತೀರ. ಮೂತಿ ಆ ಥರ ತಿರ್ಸ್ಕೋಬೇಡ ಅಂತ ಹೇಳ್ತಾನೆ. ನಿಮ್ಮ ಫೇವ್ರೆಟ್ ಐಸ್ ಕ್ರೀಮ್ ನಿಮಗೆ ಕೊಡ್ತಾನೆ. ಅವನಿಗೆ ಇಷ್ಟ ಇಲ್ದಿರೋ ಐಸ್ ಕ್ರೀಮ್ನ ತಿಂತಾ ಇರ್ತಾನೆ. ಬಿಕಾಸ್ ನಿಮಗೂ ಜೆ ಕೆಗೂ ವೆನಿಲಾ ಫ್ಲೇವರ್ ಅಂದರೆ ತುಂಬ ಇಷ್ಟ ಇರುತ್ತೆ. ಬಟ್ ಶಾಪ್ನಲ್ಲಿ ಒಂದೇ ಐಸ್ ಕ್ರೀಮ್ ಇರೋದ್ರಿಂದ ಜೆ ಕೆ ನಿಮಗೆ ವೆನಿಲಾ ಫ್ಲೇವರ್ನ ಕೊಟ್ಬಿಟ್ಟು ಅವ್ನು ಬೇರೆ ಐಸ್ ಕ್ರೀಮ್ ತಿಂತಾ ಇರ್ತಾನೆ. ಆವಾಗ ಅದು ನಿನಗೆ ಇಷ್ಟ ಇಲ್ಲ ಅಲ್ವಾ, ಅದನ್ನ ಯಾಕೆ ತಿಂತಿದೀಯಾ ಅಂತ ಹೇಳಿಬಿಟ್ಟು ನೀವು ಜೆ ಕೆ ಕೈಲಿರೋ ಐಸ್ ಕ್ರೀಮ್ನ ಬಿಸಾಕ್ಬಿಟ್ಟು ಒಂದು ಐಸ್ ಕ್ರೀಮ್ನ ಶೇರ್ ಮಾಡ್ಕೊಂಡು ತಿಂತಿರ್ತೀರ. ಆವಾಗ ಒಬ್ಬ ಹ್ಯಾಂಡ್ಸಮ್ ಹುಡುಗ ಏಂಜಲ್ ಥರ ನಿಮ್ಮ ಕಣ್ಮುಂದೆ ಕ್ರಾಸ್ ಆಗ್ತಾನೆ. ಸಾಕು ಕಣೆ, ತುಂಬ ಬಾಯ್ ಬಿಡ್ಬೇಡ, ಒರೆಸ್ಕೊ. ಲೋ ಬನ್ನಿ ನನ್ನ ಪ್ರೀತಿ ಹುಡುಗ, ನಾನು ನೋಡ್ಬಿಟ್ಟೆ ಕಣೋ ಹೆಂಗಿದ್ದಾನೆ. ಅಯ್ಯೋ ಲೋ ಆ ಬಾಕ್ಸಿ ಸ್ಮೈಲ್ ನನ್ನ ಕೊಳ್ತಾ ಇದ್ದಾನೆ ಕಣೋ. ನೀವು ಅವನ್ನ ಸೈಟ್ ಹೊಡಿತಾ ಇರ್ತೀರ. ಆವಾಗ ಕರೆಕ್ಟಾಗಿ ಒಂದು ಹುಡುಗಿ ಐಸ್ ಕ್ರೀಮ್ ಹಿಡ್ಕೊಂಡು ಬರ್ತಾಳೆ. ಗುಲ್ಫಿ ಅಂತ ಆ ಹುಡುಗಿನ ನೋಡ್ತಾ ಇದ್ದಾನೆ. ಅವಳು ಕ್ಯೂಟಾಗಿ ಒಂದು ಐಸ್ ಕ್ರೀಮ್ನ ಇಟ್ಕೊಂಡು ನಕ್ಕೊಂಡು ಓಡಿ ಬರ್ತಾ ಇರ್ತಾಳೆ. ಆವಾಗ ನೀವು ಜೆ ಕೆನ ನೋಡಿ ನುಲಿ ಬೇಡಕ್ಕೆ ಬನ್ನಿ, ನೀನು ಒರೆಸ್ಕೊ ಅಂತ ನೀವು ಜೆ ಕೆ ಬಾಯ್ನ ವೈಪ್ ಮಾಡ್ತಾ ಇರ್ತೀರ. ಏನು ಫಿಗರು ಇವಳು, ಹೆಂಗಿದ್ದಾಳೆ ಅಲ್ವಾ. ಅಯ್ಯೋ, ನೀವು ಮಾತಾಡ್ತಾ ಇರಬೇಕಾದ್ರೆ ಆ ಹುಡುಗಿ ಹೋಗಿ ಆ ಬಾಯ್ನ ಹಗ್ ಮಾಡ್ಕೊತಾನೆ. ನೀವು ಜೆ ಕೆ ಏನೋ ಕಳ್ಕೊಂಡ ರೀತಿಯಲ್ಲಿ ಇದ್ದೀರಾಗ. ಆಗರ್ಲೆ ಹೇಳ್ತಾಳೆ, ಕರಡಿ ಇಷ್ಟು ಲೇಟಾಗೋ ಬರೋದು ನೀನು. ಆವಾಗ ಹಂಗೆ ಹೇಳ್ತಾರೆ, ಇಲ್ಲ ಕಣೆ, ಅದು ಟ್ರಾಫಿಕ್ ಹೆವಿ ಇತ್ತು, ಸೊ ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಮತ್ತು ನಿನ್ನೆ ಬೆಂಚ್ನಲ್ಲಿ ಕೂತ್ಕೊಳ್ತಾರೆ. ಆವಾಗ ವಯನ್ ಹೇಳ್ತಾರೆ, ಜೆ ಕೆ ಏನು ಅವಳು ಅವನ ಜೊತೆ ಹೋಗ್ಬಿಟ್ಟ, ಅಯ್ಯೋ ನನ್ನ ಗುಲ್ಫಿ ಹೋಗ್ಬಿಟ್ಲು ಅಂತ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಪಾಕ್ತಿಂದ ಕೂತ್ಕೊಳ್ತೀರ. ಆವಾಗ ನೀವು ನಾಯಿ ಎಲ್ಲ ನಿನ್ನಿಂದ ಬರ್ಫಿತ್ತೀನೋ, ನಿನಗೆ ಗುಲ್ಫಿ ಬೇಕಾ, ನಿನ್ನ ಜೊತೆ ಇದ್ದರೆ ನನಗೆ ಮದುವೆ ಆಗಲ್ಲ ಕಣೋ, ನನಗೆ ಹೀಗೆಲ್ಲ ಸೆಟ್ ಆಗದೆ ಸನ್ಯಾಸಿ ಆಗಿಬಿಡ್ತೀನಿ ಅಂತ ಫೇಕ್ ಟ್ರೈ ಮಾಡ್ತಾ ಇರ್ತೀರ. ಆವಾಗ ಜೆ ಕೆ, ಆವಾಗ ನಾನು ಬನ್ನಿರಾಯಿ ರೀತಿ ಬಂದು ನಿನ್ನ ಉಸಿರನ್ನ ತೊಗೊಂಡೋಗ್ತೀನಿ ಬೈ, ಡೋಂಟ್ ವರಿ, ನಾಯಿ ಹೋಗು. ಇವಾಗ ನಾವು ಮತ್ತು ನಿನ್ನೆ ಅವ್ರ ಹತ್ರ ಹೋಗೋಣ. ಬಾ ಒಂದು ಸೆಲ್ಫಿ ತಗೊಳ್ಳೋಣ. ಹೊಡೆದ್ರೆ ನಿನಗೆ ಯಾವುದಾದ್ರೂ ಒಂದು ಸೂಪರ್ ಆಗಿರೋ ಫಿಗರ್ನ ಚೆನ್ನಾಗಿರೋ ಥರ ನೋಡಿಕೊಂಡು ಲವ್ ಮಾಡಿಬಿಟ್ಟು ಆರಾಮಾಗಿರೋಣ ಅಂತ ಇದ್ದೀನಿ. ನಿಂಗೆ ಸೆಲ್ಫಿ ಬೇಕಾ? ಇದರಲ್ಲಿ ಮತ್ತು ನಿನ್ನೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ ಅಷ್ಟೇ. ಇವರೇನು ದೊಡ್ಡ ಪಾಠ ಅಲ್ಲ, ಒಂದು ಸ್ವಲ್ಪ ಚಿಕ್ಕದಾಗಿ ಬಂದು ಹೋಗಿರ್ತಾರೆ ಅಷ್ಟೇ. ಆವಾಗ ನೀವು ಮತ್ತು ಜೆ ಕೆ ಸ್ಮೈಲ್ ಮಾಡಿಬಿಟ್ಟು ಜೆ ಕೆ ಇರ್ತಾರೆ, ಪಿಸಾಚಿ ಇವರಿಬ್ಬರು ಬೆಸ್ಟಿ ಅಂತೆ. ಹೌದು ಬನ್ನಿ, ಹಾಗಾದರೆ ನಮಗೂ ಚಾನ್ಸ್ ಇದೆ. ನೀವಿಬ್ಬರು ಸ್ಮೈಲ್ ಮಾಡ್ತೀರಾ. 2 ಡೇಸ್ ಲೇಟರ್ ಆಗುತ್ತೆ. ಇವಾಗ ಜೆ ಕೆ ಯಾವಾಗಲೂ ಹೋಗೋ ಥರ ಕಾಲೇಜ್ಗೆ ಹೋಗ್ತೀರಾ. ಸೊ ಕ್ಲಾಸಿನೂ ಸ್ಟಾರ್ಟ್ ಆಗುತ್ತೆ. ನೀವು ಮತ್ತು ಜೆ ಕೆ ಬೇರೆ ಕ್ಲಾಸ್. ಸೊ ಬ್ರೇಕ್ ಟೈಮ್ನಲ್ಲಿ ನೀವು ಮೀಟ್ ಮಾಡ್ತೀರಾ. ಜೆ ಕೆ ನಿಮ್ಮನ್ನ ಕ್ಲಾಸ್ ಎಲ್ಲ ಎಂಡ್ ಆದಮೇಲೆ ಪಿಕಪ್ ಮಾಡ್ತಾನೆ. ಸೊ ಇದೇ ನಿಮ್ಮ ಡೈಲಿ ರೊಟೀನ್ ಆಗಿರುತ್ತೆ. ಇವತ್ತು ನೀವು ಕ್ಲಾಸ್ನಲ್ಲಿ ಡಲ್ಲಾಗಿದ್ದೀರಾ. ಜೆ ಕೆ ಗ್ರೌಂಡ್ನಲ್ಲಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇರೋದ್ರಿಂದ ಜೆ ಕೆ ಫುಲ್ ಬ್ಯುಸಿ ಇರ್ತಾನೆ, ನಿಮ್ಮನ್ನ ನೋಡೋಕೆ ಬಂದಿರಲ್ಲ. ಸೊ ಆಫ್ಟರ್ ಕಾಲೇಜ್ ಎಂಡ್ ಆಗುವಾಗ ಎಲ್ಲರೂ ಕಾಲೇಜಿಂದ ಹೊರಗೆ ಬರ್ತಾ ಇರ್ತಾರೆ. ಆದರೆ ನೀವು ನಿಮ್ಮ ಕ್ಲಾಸ್ನಲ್ಲಿ ಇದ್ದೀರಾ, ನಿಮಗೆ ಆಗ್ತಾನೇ ಇರೋದಿಲ್ಲ. ನೀವು ಸ್ಟಮಕ್ನ ಹೋಲ್ಡ್ ಮಾಡಿಕೊಂಡು ಬೆಂಚ್ನಲ್ಲಿ ಹಾಗೆ ಮಲ್ಕೊಂಡಿರ್ತೀರ. ಹೊರಗಡೆ ಜೆ ಕೆ ನಿಮಗೆ
ವೆಯ್ಟ್ ಮಾಡ್ತಾ ಇರ್ತಾನೆ, ನೀವು ಇನ್ನೂ ಬಂದಿರೋದಿಲ್ಲ. ಅವಾಗ ಜೆ ಕೆ ಕ್ಲಾಸ್ ಒಳಗೆ ಬರ್ತಾನೆ, ಈ ಲೂಸು ಕ್ಲಾಸ್ ಬಿಟ್ಟು ಎಷ್ಟೊತ್ತಾಯಿತು, ನೀನು ಇನ್ನೂ ಇಲ್ಲಿ ಏನು ಮಾಡ್ತಿದ್ಯಾ, ಹೇಳು ಹೋಗೋಣ ಅಂತ ನಿಮ್ಮನ್ನ ಕರೀತಾನೆ. ನಿಮಗೆ ಹೇಳೋಕ್ಕೆ ಆಗ್ತಾಯಿಲ್ಲ, ಟುಡೇ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಪೀರಿಯಡ್ ಆಗಿರುತ್ತೆ, ಅದರಿಂದ ನಿಮಗೆ ತುಂಬ ಪೇನ್ ಇರುತ್ತೆ. ಅದು ಅಲ್ಲದೆ ಬೆಂಚ್ನಲ್ಲಿ ಕೂಡ ಸ್ಟ್ರೈನ್ ಆಗಿರುತ್ತೆ, ಅದಕ್ಕೆ ನೀವು ಹಡ್ಕೊಂಡು ಕೂತಿರ್ತೀರ. ಏ ಶನಿ, ನಿನ್ನ ತಾನೇ ಕರಿತಾ ಇದ್ದೀನಿ, ಬಾ ಹೋಗೋಣ, ಟೈಮ್ ಆಯಿತು, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿ ತುಂಬ ಟಯರ್ಡ್ ಆಗಿದ್ದೆ ಕಣೆ, ಇದ್ರಲ್ಲಿ ನೀನು ಬೇರೆ ಹೀಗೆ ಮಾಡಬೇಡ, ಬಾರೇ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ನೀನು ಹೋಗು, ನಾನು ಬರೋಲ್ಲ ಅಂತ ಹೇಳ್ತೀರ. ಆವಾಗ ಜೆ ಕೆ ನಿಮ್ಮ ಹತ್ರ ಬಂದು, ಏನಾಯ್ತೆ, ಯಾಕೆ ಹೇಳ್ತಿದ್ಯಾ, ಯಾಕೂ ಇಲ್ಲ, ನೀನು ಹೋಗು, ನಾನು ಆಮೇಲೆ ಬರ್ತೀನಿ, ಫಸ್ಟ್ ಇಲ್ಲಿಂದ ಹೋಗು ಅಂತ ಅಂದ್ಬಿಟ್ಟು ನೀವು ಅಗೇನ್ ಬೆಂಚ್ನಲ್ಲಿ ಮಲ್ಕೊತೀರ. ಆವಾಗ ಜೆ ಕೆ ಒಂದು ಸ್ಟ್ರೈಕ್ ಆಗುತ್ತೆ. ಆವಾಗ ಜೆ ಕೆ ನಿಮಗೆ ಅವನ ಜಾಕೆಟ್ನ ಕೊಡ್ತಾನೆ. ತಗೊಳ್ಳೆ, ಇದನ್ನ ವೇರ್ ಮಾಡಿಕೊಂಡು ಕೆಳಗೆ ಬಾ, ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಜೆ ಕೆ ಜಾಕೆಟ್ನ ನಿಮ್ಮ ಮೇಲೆ ಹೊದಿಸ್ಬಿಟ್ಟು ಮತ್ತು ಪಕ್ಕದಲ್ಲಿ ಕರ್ಚೀಫ್ನ ಕೊಟ್ಬಿಟ್ಟು ಹೋಗ್ತಾನೆ. ಸೊ ಆಫ್ಟರ್ ನೀವು ಆ ಕರ್ಚೀಫ್ನ ನೋಡ್ತೀರಾ, ಅದು ಜೆ ಕೆ ಫೇವ್ರೆಟನ್ನು. ಆಫ್ಟರ್ ನೀವು ಮಾಡಿಬಿಟ್ಟು ಆ ಕರ್ಚೀಫ್ನಲ್ಲಿ ಬೆಂಚ್ನ ಕ್ಲೀನ್ ಮಾಡಿಬಿಟ್ಟು ಅವನ ಜಾಕೆಟ್ನ ನಿಮ್ಮ ವೆಸ್ಟ್ನಲ್ಲಿ ಕಟ್ಕೊಂಡು ಬರ್ತೀರಾ. ಆವಾಗ ಜೆ ಕೆ ಕೆಳಗಡೆ ವೆಯ್ಟ್ ಮಾಡ್ತಾ ಇರ್ತಾನೆ. ಹೇ ನಾಯಿ, ಹಾಸ್ಪಿಟಲ್ಗೆ ಹೋಗುವ, ಮನೇಲಿ ಪೇನ್ ಬಂದರೆ ಏನು ಮಾಡೋದು. ಜೆ ಕೆ ಡ್ರೈವ್ ಮಾಡಿಕೊಂಡೇ ನಿಮಗೆ ಹೇಳ್ತಾ ಇರ್ತಾನೆ, ಇಲ್ಲ ಜೆ ಕೆ ಬೇಡ. ಸೊ ಆಫ್ಟರ್ ನೀವು ಮತ್ತು ಜೆ ಕೆ ಸೈಲೆಂಟಾಗಿ ಬರ್ತಾ ಇರ್ತೀರ. ಸೊ ಇವಾಗ ಟೈಮ್ ಸ್ಕಿಪ್ ಟು ನೈಟ್ 8 PM. ನೀವು ನಿಮ್ಮ ರೂಮ್ನಲ್ಲಿ ನೋಟ್ಸ್ ಬರಿತಾ ಇರ್ತೀರ. ಆವಾಗ ಜೆ ಕೆ ಕವರ್ ಫುಲ್ ಏನೋ ಹೋಲ್ಡ್ ಮಾಡ್ಕೊಂಡು ನಿಮ್ಮ ರೂಮ್ಗೆ ಬರ್ತಾ ಇದ್ದಾನೆ. ಶನಿ, ಇಟ್ಕೊಳ್ಳೆ, ಬಂದು ತುಂಬ ವೆಯ್ಟ್ ಇದೆ. ಅವನು ಹೇಳಿದ ತಕ್ಷಣ ನೀವು ಹೋಗಿ ಈಸ್ಕೊಂಡು ಬೆಡ್ ಮೇಲೆ ಮರ್ತೀರಾ. ಓಪನ್ ಮಾಡಿ ನೋಡ್ತೀರಾ, ಅದರಲ್ಲಿ ಚಾಕ್ಲೇಟ್ಸ್, ಸ್ವೀಟ್ಸ್, ಫ್ರೂಟ್ಸ್, ಸ್ಯಾನಿಟರಿ ಐಟಮ್ಸ್ ಇರುತ್ತೆ, ಗರ್ಲ್ಸ್ಗೆ ನೀಡೆಡ್ ಇರುತ್ತೆ. ನೀವು ಆವಾಗ ಅದನ್ನ ನೋಡಿಬಿಟ್ಟು ಜೆ ಕೆನ ಟಿಯರಿ ಐಸ್ನಲ್ಲಿ ನೋಡ್ತೀರಾ. ಆವಾಗ ಜೆ ಕೆ ಬೆಡ್ ಮೇಲೆ ಕೂತ್ಕೊಂಡು ಹೆವಿ ಬ್ರೀತ್ ಮಾಡ್ತಾ ಇರ್ತಾನೆ. ಯಬ್ಬಾ, ಎಷ್ಟಿದೆ ಓದ್ಕೊಂಡು ಬಂದಿದ್ದೀನಿ, ಸಾಕಾಗೋಯ್ತು ಕಣೆ, ನಿನಗೆ ಏನು ಬೇಕು ಏನು ಬೇಡ ಹುಡುಕಿ ತಗೊಬರೋಷ್ಟರಲ್ಲಿ ನನ್ನ ಎನರ್ಜಿ ಎಲ್ಲ ಹೋಯ್ತು. ನೀನು ಚೆನ್ನಾಗಿ ತಿನ್ನಿದ್ರೆ ತಾನೇ ಈ ಪೇನೆಲ್ಲ ತಡ್ಕೊತೀಯ. ಒಳ್ಳೆ ಕಾಗೆ ತಿನ್ನೋ ರೀತಿ ಸ್ವಲ್ಪನೇ ತಿಂದರೆ ಹೇಗೆ ಪೇನ್ ತಡ್ಕೊತೀಯ ಅಂತ ನಿಮ್ಗೆ ಹೇಳ್ತಾನೆ. ನೀವು ಜೆ ಕೆನ ಹೋಗಿ ಟೈಟಾಗಿ ಹಗ್ ಮಾಡಿಕೊಂಡು ಅಳೋ ರೀತಿಲಿ ಹೋಗಿ ಟೈಟಾಗಿ ಹಗ್ ಮಾಡ್ಕೊತೀರಾ. ಬನ್ನಿ, ಅಯ್ಯೋ ಇವಾಗ ಯಾಕೆ ಹೇಳ್ತಾ ಇದೆಯಾ, ಯಾರಾದರೂ ನೋಡಿದ್ರೆ ನಾನು ನಿನ್ನ ರೇಪ್ ಮಾಡಿದೆ ಅಂತ ಅಂದ್ಕೊಬಿಡ್ತಾರೆ. ಆವಾಗ ನೀವು ಜೆ ಕೆನ ಹಗ್ನ ಬ್ರೇಕ್ ಮಾಡಿಬಿಟ್ಟು ಕೋತಿ ಅಂತ ಹೇಳ್ಬಿಟ್ಟು ಜೆ ಕೆನ ಹೊಡಿತಾ ಇರ್ತೀರ. ಹೊಡಿಬೇಡ್ವೇ ನಾಯಿ. ಆವಾಗ ನೀವು ಜೆ ಕೆನ ಹೊಡೆಯೋದನ್ನ ಸ್ಟಾಪ್ ಮಾಡಿಬಿಟ್ಟು ಜೆ ಕೆನ ನೋಡ್ತಾ ಇರ್ತೀರ. ಆವಾಗ ಜೆ ಕೆ ಮೈಂಡ್ ವಾಯ್ಸ್, ಇವಾಗ ಏನು ಮಾಡಬೇಕು ಅಂತಿದ್ದಾಳೆ ಗೊತ್ತಿಲ್ವಲ್ಲ. ಆವಾಗ ನೀವು ಜೆ ಕೆ ಪಕ್ಕದಲ್ಲಿ ಹೋಗಿ ಜೆ ಕೆ ಶೋಲ್ಡರ್ ಮೇಲೆ ಮಲ್ಕೊಂಡು ಜೆ ಕೆನ ಸೈಡ್ ಹಗ್ ಮಾಡ್ಕೊತೀರ. ನೀನು ಯಾಕೋ ಈ ರೀತಿ ಇದೆಯಾ, ಯಾವಾಗಲೂ ನನ್ನ ಕೇರ್ ಮತ್ತು ಪ್ರೊಟೆಕ್ಟ್ ಮಾಡಿಕೊಂಡು ನಾನು ನಿನಗೇನು ಕೇಳ್ದೆ, ನಿಮ್ಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಎಲ್ಲ ತಗೊಬರ್ತೀಯ. ನೀನು ಎಷ್ಟು ಒಳ್ಳೆಯವನು ಬನ್ನಿ, ಬಿಕಾಸ್ ಐ ಲವ್ ಯು ನಾಯಿ. ನನಗೆ ನಿನ್ನ ಜೊತೆ ಇರೋದು ಅಂದರೆ ತುಂಬ ಇಷ್ಟ. ನನ್ನ ಯಾರು ಬೇಡ ಅಂತ ಅಂದರೂ ಪರವಾಗಿಲ್ಲ, ಕೊನೆಗೆ ನೀನು ಬೇಡ ಅಂತಂದ್ರೂ ಪರವಾಗಿಲ್ಲ, ಆದರೆ ನಮ್ಮ ಫ್ರೆಂಡ್ಶಿಪ್ ಮಾತ್ರ ಯಾವಾಗಲೂ ಎಂಡ್ ಆಗೋದಿಲ್ಲ ಕಣೆ ವಯನ್. ನನ್ನ ಫ್ಯೂಚರಲ್ಲಿ ನನಗೆ ಮ್ಯಾರೇಜ್ ಆಗಿ ನನಗೆ ಅಂತ ಒಬ್ಳು ಬಂದ್ರೂ ನಾನು ಹೀಗೆ ಇರ್ತೀನಿ, ಯಾವಾಗಲೂ ನೀನು ಕಾಟ ಕೊಟ್ಕೊಂಡು. ನಿಜವಾಗ್ಲೂ ಯಾವಾಗಲೂ ಇದೇ ಥರ ಇರ್ತೀಯ? ಹಾಗಾದರೆ ಪ್ರಾಮಿಸ್ ಮಾಡು ಅಂತ ಕೈ ಚಾಚಿಸ್ತೀಯ. ಪ್ರಾಮಿಸ್ ಕಣೆ ನಾನು. ಸರಿ, ಹಾಗಾದರೆ ನನ್ನ ಬಗ್ಗೆ ಏನಾದರೂ ಹೇಳು ನಾಯಿ. ನಿನ್ನೆ ನಾನು ಯಾವಾಗ ನೋಡಿದ್ನು ಆವಾಗಲೇ ಇಷ್ಟ ಆಯಿತು ಕಣೆ. ನಾನು ಶನಿ ನಾಯಿ ಅಂತ ಕರೆಯೋದೇ ನಂಗೆ ತುಂಬ ಇಷ್ಟ ಗೊತ್ತಾ. ನೀನು ನನ್ನ ಮುದ್ದು ಶನಿ ಕಣೆ. ನಾಯಿ ನಿನ್ನ ಅಂತ ಅಂದ್ಬಿಟ್ಟು ಜೆ ಕೆನ ಹೊಡಿತಾ ಇರ್ತೀರ. ಆವಾಗ ನೀವು ಫೈಟ್ ಮಾಡಿ ಮುಗಿಸ್ಬಿಟ್ಟು, ಬನ್ನಿ, ನಾನು ನಿನಗೇನೋ ಹೇಳಬೇಕಿತ್ತು. ನಾನು ನಿನಗೇನು ಹೇಳಬೇಕು ಕಣೆ. ಆವಾಗ ಇಬ್ಬರು ಸೇಮ್ ಟೈಮ್ನಲ್ಲಿ ಹೇಳ್ತೀರಾ, ನಿನ್ನೆ ನಂಬರ್ ಇಸ್ಕೊಂಡಿದ್ದೀನಿ ಕಣೋ, ನೀನು ಕರಡಿ ನಂಬರ್ ಇಸ್ಕೊಂಡಿದ್ದೀನಿ ಕಣೆ ಅಂತ ಹೇಳ್ತಾರೆ. ಆವಾಗ ನೀವಿಬ್ಬರು ಹ್ಯಾಪಿ ಆಗಿಬಿಟ್ಟು ಹಗ್ ಮಾಡ್ಕೊತೀರ. ಆವಾಗ ಜೆ ಕೆ ಹೇಳ್ತಾರೆ,
ವಯನ್ ಐ ಲವ್ ಯು ಕಣ್ಣಾಯಿ, ಟೈಮ್ ಇಲ್ಲ ಕಣ ಹೋಗೋ ಅಂತ ಹೇಳ್ತೀರಾ ಆವಾಗ. ಸೊ ಇಲ್ಲಿಗೆ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಸೊ ನಿಮಗೆ ಈ ಎಫ್ ಇಷ್ಟ ಆಯಿತು ಅಂತಂದರೆ ಮತ್ತು ನನ್ನ ವಾಯ್ಸು ನಿಮ್ಗೆ ಇಷ್ಟ ಆದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡು, ಇದು ನಂದು ಫಸ್ಟ್ ವಾಯ್ಸ್ ಓವರ್ ಆಗಿರೋದ್ರಿಂದ ಸೊ ನಾನು ಎಲ್ಲಾದರೂ ಮಿಸ್ಟೇಕ್ ಮಾಡಿದರೆ ಐ ಆಮ್ ಸಾರಿ. ಸ್ವಲ್ಪ ನರ್ವಸಲ್ಲೇ ಮಾತಾಡಿದ್ದೀನಿ, ಏನಾದರೂ ಮಿಸ್ಟೇಕ್ ಮಾಡಿದರೆ ಸಾರಿ. ಬಾಯ್.